ಹಲೋ ಬೆಸ್ಟೀಸ್, ಇವತ್ತಿನ ತುಂಬ ಫ್ಲೇವರ್ಫುಲ್ ರೆಸಿಪಿ ಟೊಮ್ಯಾಟೊ ಬಾತ್. ಫಸ್ಟ್ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡ್ಕೊಂಬಿಡೋಣ, 1 ಸ್ಪೂನಷ್ಟು. ಈ ರೆಸಿಪಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ವೆಜಿಟೇರಿಯನ್ಸ್ ಮತ್ತು ನಾನ್ ವೆಜ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಪರ್ಫೆಕ್ಟ್ ರೆಸಿಪಿ ಫಾರ್ ಲಂಚ್ ಬಾಕ್ಸಸ್ ಆ್ಯಂಡ್ ಡಿನ್ನರ್ ಟೈಮ್. ಒಂದು ದೊಡ್ಡ ಕುಕ್ಕರ್ನಲ್ಲಿ 1/4 ಕಪ್ ಅಷ್ಟು ಆಯಿಲ್ ಹೀಟ್ ಆದ ನಂತರ ಶಾಜೀರಾ, ಚಕ್ಕೆ, ಲವ, ಬಿರಿಯಾನಿ ಎಲೆ, ಸ್ಟಾರ್ ಅನೈಸ್ ಹಾಗೆ 1 ಪಿಂಚಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ 3 ಮೀಡಿಯಮ್ ಸೈಜ್ ಈರುಳ್ಳಿ. ಇದೆಲ್ಲ ಫುಲ್ ಫ್ರೈ ಮಾಡಬೇಕು. ಹೇಗೆ ಅಂದರೆ ಆಯಿಲಲ್ಲಿ ಫುಲ್ ಕರ್ಗೋಗಬೇಕು. 1 ಕಟ್ ಪುದೀನ, 1 ಕಟ್ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು. ಇದೊಂದು 2 ನಿಮಿಷ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 2 ಸ್ಪೂನ್ ಖಾರ ಪುಡಿ ಹಾಕಿ ಇದನ್ನು ಫ್ರೈ ಮಾಡಬೇಕು. ನಿಮಗೆ ಬೋರಿಂಗ್ ಟೈಮ್ ಅಥವಾ ಕರೀಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಲ್ಲ, ಆವಾಗ ಈ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ 6 ಟೊಮೆಟೊ ಮೀಡಿಯಮ್ ಸೈಜ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು, ಆನಿಯನ್ಸು, ಟೊಮ್ಯಾಟೊ ಇದೆಲ್ಲ ಮೆತ್ತಗೆ ಹಾಕಿಬಿಡಬೇಕು. ಇದೆಲ್ಲ 5 ಮಿನಿಟ್ಸ್ ಪ್ರೋಸೆಸ್ ಆಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ. ಇದೆಲ್ಲ ಸಾಫ್ಟಾಗಿ ಮ್ಯಾಶ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್. ಇದೆಲ್ಲ 5 ಮಿನಿಟ್ಸ್ ಟೈಮ್ ತೊಗೊಳುತ್ತಲ್ಲ, ಅಷ್ಟರೊಳಗೆ ನಾವು ಅಕ್ಕಿ ಎಲ್ಲ ತೊಳೆದಿಟ್ಕೊಳ್ಳೋಣ. 1/2 kg ಅಷ್ಟು ಅಕ್ಕಿ ತೊಗೊಂಡು ನಾರ್ಮಲ್ ರೈಸೇ ತೊಗೋಬೇಕು. ಅದೆಲ್ಲ ವಾಶ್ ಮಾಡಿ ಸೋರಿಸಿಟ್ಕೊಂಡ್ಬಿಡಬೇಕು. ಆಯಿಲ್ ಸಪ್ರೇಟ್ ಆದ ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿ ಇದರಲ್ಲಿ ಹಾಕಿ, ನಾವು ಅಕ್ಕಿ ಎಷ್ಟು ತೊಗೊತೀವೋ ಅದರಲ್ಲಿ ಸ್ವಲ್ಪ ಕಡಿಮೆ ನೀರು ಹಾಕಬೇಕು. ಆಲ್ರೆಡಿ ಟೊಮೆಟೊ ಎಲ್ಲ ಗುಜ್ಜಾಗಿರುತ್ತೆ, ಸೊ ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು. ನಿಮಗೆ ಕ್ಲಿಯರಾಗಿ ನಾನು ಮೆಷರ್ಮೆಂಟು ಹೇಳ್ತೀನಿ. 2 ಗ್ಲಾಸಸ್ ಆಫ್ ರೈಸ್ ತೊಗೊಂಡ್ರೆ 3.5 ಗ್ಲಾಸಸ್ ಆಫ್ ವಾಟರ್ ಹಾಕ್ತೀನಿ. ಒಂದು 3-4 ಸೆಕೆಂಡ್ಸ್ ಅಕ್ಕಿ ಎಲ್ಲ ಕಲಿಸ್ಕೊಂಡು ನೀರು ಹಾಕಿ ಇವಾಗಲೇ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಂಬಿಡಿ. 2 ವಿಷಲ್ಸ್ ಇಟ್ಟರೆ ಸಾಕು, ಫ್ಲೇವರ್ಫುಲ್ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ಸೈಡ್ ಕರೀಸ್ ಏನೂ ಬೇಕಾಗಿಲ್ಲ, ಇದೊಂದೇ ಸಾಕು. ಆನಿಯನ್ಸ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬಿಸಿ ಇರುವಾಗ ಸ್ಟ್ರಾಂಗ್ ಫ್ಲೇವರ್ ಸಿಗುತ್ತೆ. ತಣ್ಣಗಾದ ನಂತರ ಫ್ಲೇವರ್ಸ್ ಏನೇನು ಹಾಕಿದ್ರೆ ಅಂತ ಎಲ್ಲ ಗೊತ್ತಾಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ತಣ್ಣಗಾದ್ಮೇಲೇನು. ನೀವು ತಿನ್ನುವಾಗ ಡೆಫಿನೆಟಾಗಿ ಒಂದೊಂದು ಮುದ್ದೆಗೂ ಎಂಜಾಯ್ ಮಾಡ್ಕೊಂಡು ತಿಂತೀರಾ. ನನ್ನ ರೆಸಿಪೀಸ್ ನಿಮಗೇನಾದರೂ ಇಷ್ಟ ಆಗಿ ಇಂಟ್ರೆಸ್ಟಿಂಗ್ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಈ ಫ್ಲೇವರ್ಫುಲ್ ಆಗಿರೋ ಟೊಮ್ಯಾಟೊ ಬಾತ್ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.